ಹಾಯ್, ನೈಟ್ ವ್ಯೂ. ನಾನು ನನ್ನ ಕಲೀಗ್ ಹಾಗೂ ನನ್ನ ಫ್ರೆಂಡ್ ನಾಗೇಶ್ ನನ್ನ ಡ್ರಾಪ್ ಮಾಡೋದಕ್ಕೆ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ. ಇಲ್ಲಿಂದ ಏರ್ಪೋರ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಏರ್ಪೋರ್ಟ್ಗೆ ಹೋದ್ಮೇಲೆ ನಾನು ಫ್ಲೈಟ್ ಹತ್ಕೊಳ್ತೀನಿ. ನಾಗೇಶ್, ಐ ವೆರಿ ಥ್ಯಾಂಕ್ಫುಲ್ ಟು ಯು. ಹಾಯ್ ಎವ್ರಿವನ್, ನಾನು ನಿಮ್ಮ ಸುನಿಲ್ ಮಾತಾಡ್ತಾ ಇದ್ದೀನಿ. ಈ ದಿನ ನಾನು ನನ್ನ ಬ್ರದರ್ ಹಾಗೂ ನನ್ನ ಸಿಸ್ಟರ್ ಬಹ್ರೇನಲ್ಲಿದ್ದಾರೆ. ಅವ್ರು ನೋಡೋದಕ್ಕೋಸ್ಕರ ಬಹ್ರೇನಿಗೆ ಬರ್ತಾ ಇದ್ದೀನಿ. ಆ ಬಹ್ರೇನಲ್ಲಿ ಈಗ ಏರ್ಪೋರ್ಟಲ್ಲಿ ಚೆಕ್-ಇನ್ ಆಗ್ತಾಯಿದ್ದೀನಿ. ಆ ವಿಡಿಯೋ ನಿಮ್ಗೆ ಕಾಣ್ತಾ ಇದೆ. ಏರ್ಪೋರ್ಟಲ್ಲಿ ಚೆಕ್-ಇನ್ ಆಗ್ತಿದ್ದಂಗೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಬಿಕಾಸ್ ಯಾಕಂದರೆ ಇದು ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ಯಾವ್ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಫಸ್ಟ್ ಎಲ್ಲ ಪಾಸ್ಪೋರ್ಟ್ ಎಲ್ಲ ವೆರಿಫೈ ಆಗ್ತಿದ್ದಂಗೆ ಈಗ ನನ್ನ ಲಗೇಜಸ್ ಏನೇನು ತಂದಿದ್ದೀನೋ ಅದನ್ನೆಲ್ಲ ಒಂದ್ಸರಿ ಸ್ಕ್ಯಾನ್ ಮಾಡ್ತಾರೆ. ಅದು ಕರೆಕ್ಟ್ ಇದೆಯೋ ಇಲ್ಲ ಏನಾದ್ರು ಅನ್ವಾಂಟೆಡ್ ಥಿಂಗ್ಸ್ ಏನೋ ಕ್ಯಾರಿ ಮಾಡಿದ್ದೀನೋ. ಇದು ಕಾಮನ್ನು ಏರ್ಪೋರ್ಟಲ್ಲಿ ಎಲ್ರಿಗೂ ಸಹ ಇದು ಕಾಮನ್ನಾಗಿ ಕ್ರಾಸ್ ಚೆಕ್ ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಬೋರ್ಡಿಂಗ್ ಪಾಸ್ ತೊಗೊಬೇಕಾಗುತ್ತೆ. ಬಿಕಾಸ್ ಬೋರ್ಡಿಂಗ್ ಪಾಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೋರ್ಡಿಂಗ್ ಪಾಸ್ ಯಾವಾಗ ಕೊಡ್ತಾರೆ ಅಂದರೆ ಆ 3 hours ಬಿಫೋರ್ ದ ಫ್ಲೈಟ್ ಡಿಪಾರ್ಚರ್ ಆಗೋದಕ್ಕೆ ಮುಂಚೆ ಕೊಡ್ತಾರೆ. ಆ ಕೌಂಟ್ರಿಗೆ ಹೋಗಿ ತೊಗೊಬೇಕಾಗುತ್ತೆ. ಮತ್ತು ಒಂದು ಸತಿ ಬೋರ್ಡಿಂಗ್ ಪಾಸ್ ತೊಗೊಂಡ್ಮೇಲೆ ನಾವೀಗ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಒಂದು ಸ್ಪೇಸ್ ಅದಕ್ಕೆ ಅಂತ ಎಕ್ಸ್ಕ್ಲೂಸಿವ್ ಹೋಗ್ತಾರೆ, ಅಲ್ಲಿಗೆ ಹೋಗಬೇಕಾಗುತ್ತೆ. ಅಲ್ಲಿಂದ ಏನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಇಮಿಗ್ರೇಷನ್ ಅಂತ ಹೋಗ್ತಾರೆ. ಅಲ್ಲಿ ನಮ್ಮ ಒಂದು ಡಾಕ್ಯುಮೆಂಟ್ಸ್ನ ಮತ್ತು ಪರ್ಪಸ್ ಆಫ್ ವಿಸಿಟ್ ಅವನ್ನೆಲ್ಲ ಚೆಕ್ ಮಾಡಿ ಅಫಿಷಿಯಲ್ಸ್ ಇರ್ತಾರೆ. ಅವ್ರು ಚೆಕ್ ಮಾಡಿದಾದ್ಮೇಲೆ ಮತ್ತೆ ಫುಲ್ ಸ್ಕ್ಯಾನ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಒಂದು ವಾಚ್ ಸಮೇತ ಸ್ಕ್ಯಾನ್ ಮಾಡ್ತಾರೆ. ಕಂಪ್ಲೀಟ್ ಬಾಡಿ ಚೆಕಪ್, ಬಾಡಿನೆಲ್ಲ ಸ್ಕ್ಯಾನ್ ಮಾಡಿದಾದ್ಮೇಲೆ ನಾವು ನಮ್ಮದು ಡಿಪಾರ್ಚರ್ ಇರುತ್ತಲ್ಲ, ಇಲ್ಲಿ ಫ್ಲೈಟು ಟೇಕ್ ಆಫ್ ಆಗುತ್ತಲ್ಲ, ಆ ಒಂದು ಲಾಂಜ್ಗೆ ಹೋಗಿ ಕೂತ್ಕೋಬೇಕಾಗುತ್ತೆ. ಈಗ ನಾನು ಜಸ್ಟ್ ನಿಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಂದು ಬ್ಯೂಟಿಫುಲ್ ವ್ಯೂ ನೋಡಿಸ್ತಾ ಇದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವಿ ಆರ್ ರಿಯಲಿ ಲಕ್ಕಿ. ಬಿಕಾಸ್ ಯಾಕೆಂದರೆ ನಾವೆಲ್ಲ ಬೆಂಗಳೂರಲ್ಲಿ ಇರೋದ್ರಿಂದ ಆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಅಷ್ಟು ಅದ್ಭುತವಾದ ಏರ್ಪೋರ್ಟ್ ನಮ್ಮ ಊರಲ್ಲಿದೆ ಅನ್ನೋದು ವಿ ಆರ್ ರಿಯಲಿ ಬ್ಲೆಸ್ಡ್ ಇನ್ ದ್ಯಾಟ್. ಅದು ನೋಡ್ತಾ ಇದ್ದರೆ ಯು ಕ್ಯಾನ್ ಫೀಲ್ ಸಮಥಿಂಗ್ ಲೈಕ್ ವಿ ಆರ್ ದ ಹೆವನ್. ದ್ಯಾಟ್ ಈಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದೇ ರೀತಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ನಾನು ಎಲ್ಲಿ ನನ್ನ ಬೋರ್ಡ್ ಆಗಬೇಕು ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಆನ್ ದಿ ವೇಲಿ ತುಂಬ ಶಾಪಿಂಗ್ ಮಾಡೋದಕ್ಕೆ ಮಕ್ಕಳಿಗೆ ಏನಾದರೂ ಬೇಕು ಅಂದಾಗ ಏನು ಬೇಕಾದ್ರೂ ಸಿಗುತ್ತೆ, ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಅದೇ ರೀತಿ ಜಸ್ಟ್ ನನ್ನ ಫ್ಲೈಟ್ಗೆ ಇಲ್ಲಿ ಫ್ಲೈಟ್ಗೆ ಹತ್ಕೊಬೇಕಲ್ಲ, ಅಲ್ಲಿಗೆ ಹೋಗೋದು ಆನ್ ದಿ ವೇಲಿ ತುಂಬ ಶಾಪಿಂಗ್ ಇಟ್ಟಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಚೆಕಿಂಗ್ ಪ್ರೊಸೆಸ್ ಎಲ್ಲ ಮುಗಿತಾ ಬಂತು. ಚೆಕಿಂಗ್ ಪ್ರೊಸೆಸ್ ಮುಗಿತಾ ಬಂದಾಗ ಇಲ್ಲಿ ಶಾಪಿಂಗ್ ಎಲ್ಲ ಥರ ಸಿಗುತ್ತೆ. ನಿಮಗೆ ಏನು ಬೇಕಾದ್ರೆ ತೊಗೊಬೋದು. ಮತ್ತೆ ಹೇಳ್ತೀನಲ್ಲ, ಇಟ್ಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಅದೇ ರೀತಿ ಮುಂದೆ ಹೋಗ್ತಾ ಇದ್ದೀನಿ. ಜಸ್ಟ್ ಇದು ನಾನು ಏನು ಕ್ಯಾಪ್ಚರ್ ಮಾಡಿದೆ ಅಂದರೆ ಜಸ್ಟ್ ಶೋ ದ್ಯಾಟ್ ದ ಬ್ಯೂಟಿ ಆಫ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬ್ಯಾಂಗ್ಳೂರಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಬಿಕಾಸ್ ಅದರ ಒಂದು ಬ್ಯೂಟಿ ನಿಮಗೆ ನೋಡಿಸ್ಬೇಕು ಅಂತ ನಾನು ಇದೇ ಥರ ಎಲ್ಲ ಕಡೆ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಬೋರ್ಡಿಂಗ್ ಆಗೋ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಆನ್ ದಿ ವೇಲಿ ಎಲ್ಲ ಲೊಕೇಶನ್ ನೋಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಏರ್ಪೋರ್ಟಲ್ಲಿ ನಾನು ಬರ್ತಾ ಇರೋದು ಬಹ್ರೇನ್. ಇಟ್ಸ್ ಅ ಕಿಂಗ್ಡಮ್ ಆಫ್ ಬಹ್ರೇನ್. ಇಟ್ಸ್ ಅನ್ ಅರಬ್ ಕಂಟ್ರಿ, ಬ್ಯೂಟಿಫುಲ್ ಕಂಟ್ರಿ, ರಿಚೆಸ್ಟ್ ಕಂಟ್ರಿ. ನೈಟಲ್ಲಿ ಮತ್ತೆ ಎಕ್ಸ್ಕ್ಲೂಸಿವ್ ವೀಡಿಯೋಸ್ ಮಾಡಿ ಕೊಡ್ತಾ ಹೋಗ್ತೀನಿ. ಜಸ್ಟ್ ಫೀಲ್ happy to watch my videos. ನೀನು ಏರ್ಕ್ರಾಫ್ಟ್ಗೆ ಸ್ಟೆಪ್ಪಿನ ಆಗೋದಕ್ಕೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಹೋಮ್ ಟೂರ್ ಮಾಡ್ತೀನಿ. ನನ್ನ ಬ್ರದರು, ನನ್ನ ಸಿಸ್ಟರು, ಅವ್ರ ಮನೆ, ಆ ಒಂದು ಹೋಮ್ ಟೂರ್ ಮಾಡಿ ಕ್ಯಾಪ್ಚರ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ನನ್ನ ಬೋರ್ಡಿಂಗ್ ಪಾಸು ಮತ್ತು ಪಾಸ್ಪೋರ್ಟ್ ಆಗಿರುತ್ತೆ. ನೈಟ್ ವ್ಯೂ
ಅರ್ಲಿ ಮಾರ್ನಿಂಗ್ ವ್ಯೂ ಇದೆ. ಈಗ ನನ್ನ ಇನ್ನೇನು ಫ್ಲೈಟ್ಗೆ ಸ್ಟೆಪ್ ಇನ್ ಆಗಬೇಕು. ಸ್ಟೆಪ್ ಇನ್ ಆಗಬೇಕಾದ್ರೆ ಫೈನಲ್ ಚೆಕಪ್ ನಡೀತು. ಫೈನಲ್ ಚೆಕಪ್ ನಡೀತಿದ್ದಂಗೆ ಈಗ ನಾನು ಹೊರಡ್ತಾ ಇದ್ದೀನಿ. ಅದು ಜಸ್ಟ್ ನಿಮಗೆ ಎಕ್ಸ್ಕ್ಲೂಸಿವ್ ಅನ್ನಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಬಹರೇನ್ ಈಸ್ ಅರಬ್ ಕಂಟ್ರೀಸ್. ಅದು ಒನ್ ಆಫ್ ದ ಸ್ಮಾಲೆಸ್ಟ್ ಸಿಟಿ ಬಟ್ ಅ ಬ್ಯೂಟಿಫುಲ್ ಆ್ಯಂಡ್ ರಿಚೆಸ್ಟ್ ಸಿಟಿ. Now I'm stepping in to Air Arabia. It's a flight. Take off ಆಗ್ತಾ ಇದೆ. It's a great moment, and I should thank to my bro Sajay and my sister Smita for invitation. Now it's the air. It's a night view capture night. Para que recuerdes, tú eres mi presente y este 25 sepas que pasaremos la noche buena brindando bajo las estrellas por todo lo bueno y lo malo. ಶಾರ್ಜಾದಲ್ಲಿ ಬಿಕಾಸ್ ನಾನು ಕನೆಕ್ಟಿಂಗ್ ಫ್ಲೈಟ್